ನಮ್ಮ ಭಾರತದಲ್ಲಿ ನಾವೀಗ ಇಸ್ರೇಲ್ ಪ್ಯಾಲೆಸ್ತೈನ್ ಗಲಾಟೆ ನೋಡ್ತಾ ಇದ್ದೀವಿ. ಅಲ್ಲಿ ಜೆರುಸಲೆಮ್ ಬಗ್ಗೆ ಬರುತ್ತೆ. ಅಷ್ಟೇ ಹೆಚ್ಚು ಕಮ್ಮಿ ಮಹತ್ವದ್ದು ಇಲ್ಲಿ ರಾಮ ಮಂದಿರ, ಬಾಬ್ರಿ ಮಸೀದಿ ವಿವಾದ ಇತ್ತು. 500 ವರ್ಷಗಳ ಹಿಸ್ಟ್ರಿ ಇತ್ತು ಅಲ್ಲಿ. ಅದನ್ನು ಸಂಧಾನ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಿಮ್ಮ ನೆರವನ್ನು ಪಡೀತು. ನಿಮ್ಮ ಸಂಧಾನ ಅದರಲ್ಲಿ ತುಂಬ ಪ್ರಮುಖ ಪಾತ್ರ ನಿಭಾಯಿಸಿದೆ ಅನ್ನೋದನ್ನು ನಾವು ಕೇಳಿದ್ದೀವಿ. ರಾಮ ಮಂದಿರ ವಿಚಾರ ಒಂದು ಫೈನಲ್ ರೆಸೊಲ್ಯೂಷನ್ ಸಿಗೋದ್ರಲ್ಲಿ ಆ ಮ್ಯಾಜಿಕ್ ಹೇಗೆ ನಡೀತು ಅಂತ. ಸುಪ್ರೀಂ ಕೋರ್ಟ್ ನಮ್ಗೆ ಸರ್ಪ್ರೈಸ್ ಬಂತು. ನಾವು ದಿಲ್ಲಿಯಿಂದ ಬೆಂಗಳೂರಿಗೆ ಹೊರಟಿದ್ದು, ಏರ್ಪೋರ್ಟ್ನಲ್ಲಿ ಟೆಲಿವಿಷನಲ್ಲಿ ನೋಡಿದ್ರೆ ಅಲ್ಲಿ ಅನೌನ್ಸ್ ಆಯಿತು ನಮ್ಮ ಹೆಸರು. ನಮಗೆ ಕೇಳಿರಲಿಲ್ಲ. ಆಮೇಲೆ ನಾನು ಅವ್ರ ಹತ್ರ ಚೀಫ್ ಜಸ್ಟಿಸ್ ಅವ್ರ ಹತ್ರ ಹೇಳಿದೆ, ನೋಡಿ ನನಗೆ ಗೊಗೊಯ್ ಅವ್ರ ಟೈಮ್ನಲ್ಲಿ ಅವ್ರ ಹತ್ರ ನಾವು ಹೇಳೋದು, ನೋಡಿ ನಮಗೆ, ನಾನು ಲಾ ಸ್ಟೂಡೆಂಟ್ ಅಲ್ಲ, ಇನ್ನು ನಾನು ಸೈನ್ಸ್ ಸ್ಟೂಡೆಂಟು, ನಮಗೆ ಅದ್ರ ಬಗ್ಗೆ ಲಾ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಇಲ್ಲ ಗುರುದೇವ್ ನೀವು ಮಾಡಲೇಬೇಕು ಅಂತ ಅಂದರು. ಓಕೆ. ಆಮೇಲೆ ಅವರು ಒಂದು 18 ದೊಡ್ಡ ದೊಡ್ಡ ಸಂದೂಕವನ್ನು ತೋರಿಸಿದ್ರು. ನೋಡಿ ಗುರುದೇವ್, ಇಷ್ಟೊಂದಿದೆ ರೆಕಾರ್ಡ್ಸು, ದೊಡ್ಡ ದೊಡ್ಡ ಪೆಟ್ಟಿಗೆಗಳು, ಇಷ್ಟು ರೆಕಾರ್ಡ್ಸ್ ಇದೆ. ನಾನು ಈ ರೆಕಾರ್ಡ್ಸ್ ಎಲ್ಲ ನಮ್ಮ ಎಲ್ಲ ಜಡ್ಜಸ್ಸು ಹಾಕಿದ್ದನ್ನು ಸ್ಟಡಿ ಮಾಡೋಕ್ಕೆ ಬಿಟ್ಟರು ನಮಗೆ 2 ವರ್ಷ ಆಗುತ್ತೆ. ಅದು ಬೇಕಾಗುತ್ತೆ. ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಇದನ್ನು ಬರೀ ಓದಿ ಟ್ರಾನ್ಸ್ಲೇಟ್ ಮಾಡಿ ಸ್ಟಡಿ ಮಾಡೋದ್ರಲ್ಲೇ 2 ವರ್ಷ ಬೇಕಾಗತ್ತೆ. ಆದ್ದರಿಂದ ನೀವು ಇದನ್ನು ಒಂದು ಕೆಲವೇ ಬಿಂದುಗಳಲ್ಲಿ ಇದನ್ನು ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿ ಇದು ಮಾಡಿದ್ರು. 25 ಪಾರ್ಟಿಗಳಿತ್ತು ಆವಾಗ. ಹೌದು, ಬೇರೆ ಬೇರೆ ಪಾರ್ಟಿಗಳು ಸೇರಿ. ಮತ್ತು ನಾವು ದೇಶ ಸೇವೆ, ರಾಮನ ಸೇವೆ ಅಂತ ಅಂದ್ಬಿಟ್ಟು 8 ತಿಂಗಳು ನಾವು ಅದರಲ್ಲಿ ಕೂತಿದ್ದು. ಪ್ರತಿದಿನ 8 ತಿಂಗಳು ಕಂಟಿನ್ಯೂಸ್ ಆಗಿ ಎಲ್ಲರ ಜೊತೆ ಮಾತಾಡಿ, ಒಬ್ಬೊಬ್ಬರ ಜೊತೆ. ಆಮೇಲೆ ಒಂದು ನಿರ್ಣಯಕ್ಕೆ ಬಂದು ಎಲ್ಲರೂ ನಾವು ಒಪ್ಸೋದು. 12,200 ಜನ ಇಮಾಮ್ಸನ್ನು ನಾವು ಖುದ್ದಾಗಿ ಭೇಟಿ ಮಾಡಿ ಅವ್ರಿಗೆ ಮಾತಾಡಿ ಅವರೆಲ್ಲರಿಗೂ ಒಪ್ಪಿಸಿ ಮಾತಾಡಿದ ಮೇಲೆ ಆಮೇಲೆ ಎಲ್ಲರೂ ಸಹಮತದಿಂದ ಒಪ್ಕೋತಾ ಇದ್ರು. ಅವರಲ್ಲಿ ಮಧ್ಯದಲ್ಲಿ ಏನು ನಾವು ಕೇಳ್ತಾ ಇದ್ದೋ ಸಂಘರ್ಷ, ನಮಗಂತೂ ಇದು ಒಂಥರ ಒಂದು ಬಹಳ ಹಾಸ್ಯಕರವಾದ ಒಂದು ಪರಿಸ್ಥಿತಿ ಇತ್ತು. ಓಕೆ. ಬಹಳ ಅದು ಯಾವಾಗಲಾದ್ರೂ ಅದ್ರ ಬಗ್ಗೆ ಏನಾದರೂ ಒಂದು ಚಲನಚಿತ್ರ ಆಯಿತು ಅಂತಿದ್ರೆ ಅದು ತುಂಬ ಎಲ್ಲರೂ ಪೂರ ನಗ್ತಲೇ ಇರ್ತಾರೆ ಪೂರ್ತಿ. ಅಷ್ಟು ಹಾಸ್ಯಪ್ರಧಾನವಾಗಿ ಈ ಮೀಡಿಯೇಷನ್ ನಡೀತು. ಕೋರ್ ಮೀಡಿಯೇಷನ್ನ ಕೋರ್ ಏನಿತ್ತು ಅಂತ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಹೇಗೆ ಆ ಕನ್ವಿನ್ಸಿಂಗ್ ಎಲ್ಲದೂ ಮಾತಾಡೋದು, ಅವ್ರದ್ದು ಏನೇನು ಈ ವಿಷಯ ಇತ್ತು, ಹೇಗೆ ಮಾಡೋದು ಅಂತ ಅವ್ರನ್ನ ಮೀಡಿಯೇಷನ್ ಅಂದ್ರೆ ಇದೇನೆ. ಅವ್ರನ್ನ ಜೊತೆ ಕೂತ್ಕೊಂಡು ಮಾತಾಡಿ ಕೊನೆಗೆ ಎಲ್ಲರೂ ಮುಕ್ಕಾಲ್ಪಾಲ್ ಎಲ್ಲರೂ ಒಪ್ಕೊಂಡ್ರು. ಒಬ್ಬರು ಇಬ್ಬರನ್ನ ಬಿಟ್ಟು ಅವ್ರಿಗೂ ಏನು ಹೆಸಿಟೇಷನ್ ಏನು ಅಂತಂದರೆ, ನಮ್ಮ ಧರ್ಮದಲ್ಲಿ ಇದನ್ನು ಅಲೋ ಮಾಡೋದಿಲ್ಲ, ಕೊಡಲಿಕ್ಕೆ ನೀವು ತಗೊಳ್ಳಿ ಅಂತಂದರು. ನಾವು ಕೊಡಕ್ಕೆ ಬರೋದಿಲ್ಲ, ನೀವು ತಗೋಬೋದು ಅಂತ. ಹಾಗೆಲ್ಲ ಮಾತಾಡಿ ಅವ್ರಗಳ ಜೊತೆ ಕೊನೆಗೆ ಕೆಲವು ಬಿಂದುಗಳಲ್ಲಿ ಒಂದು ತೀರ್ಮಾನಕ್ಕೆ ಬಂದು, ಆಮೇಲೆ ನೋಡಿ ಮೀಡಿಯೇಷನ್ ಆಯಿತು ಅಂತಂದ್ರೆ ಅದನ್ನು ಯಾವಾಗಲೂ ಯಾರಾದರೂ ಚಾಲೆಂಜ್ ಮಾಡ್ಬೋದು, ಮತ್ತೆ ಯಾರಾದರೂ ಬಂದು. ಸೊ ಮತ್ತದು ಜಡ್ಜ್ಮೆಂಟ್ ಮೂಲಕವಾಗೇ ಬಂದರೆ ಉತ್ತಮ ಅಂತ ವಿಚಾರ ಮಾಡಿ ಜಡ್ಜ್ಮೆಂಟಿಗೆ ನಾವು ಮೀಡಿಯೇಷನಲ್ಲಿ ಏನು ಮಾಡಿದ್ವೋ 5 ಎಕರೆ ಅವ್ರಿಗೆ ಬೇರೆಯವ್ರಿಗೆ ಕೊಡಬೇಕು, 5 ಎಕರೆ ಮಸ್ಜಿದಿಗೆ ಕೊಡಬೇಕು, ಮತ್ತು ಈ ಜಾಗವನ್ನು ರಾಮ ಮಂದಿರಕ್ಕೆ ಕೊಡಬೇಕು ಅನ್ನೋದನ್ನು ನಾವು ಏನು ಅದರಲ್ಲಿ ತೀರ್ಮಾನ ಅದೇ ಬಂತು. ಅದನ್ನೇ ಜಡ್ಜ್ಮೆಂಟಾಗಿ ತಗೊಂಬಂದು. ಬರೀ ರಾಮ ಮಂದಿರ ಅಂತ ಮಾತ್ರ ಅಲ್ಲ, ಇದರಲ್ಲಿ ನಮಗೆ ಜಸ್ಟಿಸ್ ವೆಂಕಟಾಚಲಯ್ಯ ಅವರು ತುಂಬ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಅವರು ಬಹಳ ಬೆಂಬಲ ಅವ್ರದ್ದು ಸಿಕ್ಕಿತ್ತು. ಅವರು ತುಂಬ ನಾವು ಮಾಡ್ತಾ ಇರೋದು ತುಂಬ ಉತ್ತಮ, ಹೀಗೆ ಮುಂದುವರಿಸಿ ಅಂತೆಲ್ಲ ಅವರು ಹೇಳ್ತಾಯಿದ್ರು. ಸೊ ಕೊನೆಗೆ ಇದು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದು ನೋಡಿ ಎಲ್ಲರೂ ಸುಮುಖವಾಗಿ ಆ ಕೆಲಸ ಮಾಡಿ. ಇನ್ನು ಜನವರಿ ಬಂದರೆ ಇನಾಗ್ರೇಷನ್ ಕೂಡ